ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಪ್ರತಾಪ್ ವಿರುದ್ಧ ಈಗ ಮಾನಹಾನಿ ನಷ್ಟ ಮೊಕದ್ದಮೆನ ಹೂಡಲಾಗಿದೆ. ಯಾರು ಹಾಕಿದ್ದು, ಯಾಕೆ ಹಾಕಿದ್ರು, ಕಂಪ್ಲೀಟಾಗಿ ಮಾತಾಡೋಕ್ಕೆ ಯಾರು ಮೊಕದ್ದಮೆ ಹೊಡೆದ್ರು ಅವರೇ ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಪ್ರಯಾಗ್ ಅಂತ ಅವ್ರನ್ನೇ ಮಾತಾಡ್ಸೋಣ. ಡಾಕ್ಟರ್ ಪ್ರಯಾಗ್ ಅವರೇ, ಬಿಗ್ ಬಾಸ್ ಸ್ಪರ್ಧಿ ಪ್ರತಾಪ್ ಅವರು ಕೆಲ ದಿನಗಳಿಂದಷ್ಟೇ ಬಿಗ್ ಬಾಸ್ ಮನೇಲಿ ಒಂದಷ್ಟು BBMP ಅಧಿಕಾರಿಗಳು ಕೋವಿಡ್ ಸಂದರ್ಭದಲ್ಲಿ ನನಗೆ ತುಂಬ ಕಿರುಕುಳ ಕೊಟ್ಟಿದ್ರು ಅಂತ ಆರೋಪ ಮಾಡಿದರು. ಅದ್ರ ಬಗ್ಗೆ ನೀವು ಬಳಿಕ ಮಾತನಾಡಿ ಅವ್ರಿಗೆ ನೋಟಿಸ್ ಕೊಡುವಂಥ ಕೆಲಸ ಇದೆಲ್ಲ ಸುಳ್ಳು ಅಂತೆಲ್ಲ ಮಾಡಿದ್ರಿ. ಈಗ ಮುಂದುವರೆದ ಭಾಗವಾಗಿ ಏನು ಮಾಡ್ತಾ ಇರುವಂಥದ್ದು ನೀವು ಮುಂದಿನ ಭಾಗ? ಸರ್, ನಾವು ಒಂದು ಲೀಗಲ್ಸ್ ಕೊಟ್ಟಿದ್ದೀನಿ ಅವರಿಗೆ. ಅದಕ್ಕೆ ಮುಂಚೆ ನಾವು ಪ್ರಶಾಂತ್ ನಾಯ್ಕ ಅವರಿಗೆ ಮಾತಾಡಿ ಈ ಥರ ನಿಮ್ಮ ವೇದಿಕೆಯಲ್ಲಿ ಅವನು ಕ್ಷಮೆ ಕೇಳಿದ್ರೆ ಅಲ್ಲಿಗೆ ನಾವು ನಿಲ್ಲಿಸ್ತಿದ್ವಿ. ಅವರು ಫಸ್ಟಿಗೆ ಒಪ್ಕೊಂಡಿದ್ರು, ಆಯಿತು ಹೇಳಿಸುವಂಥ ಪ್ರಯತ್ನ ಒಂದು ಆರ್ಗ್ಯಾನಿಕ್ ಮಾಡ್ತೀವಿ ಅಂತ. ಆಮೇಲೆ ಅದನ್ನು ಟೈಮ್ ಕೊಟ್ಟಿದ್ವಿ. ಟೈಮ್ ಕೊಟ್ಟ ಮೇಲೆ ಇಲ್ಲ ಅಂತ ಸಾಕ್ಷಿ ಇದೆ ಅಂತೆ, ನೀವು ಲೀಗಲಾಗಿ ಮುಂದುವರಿ ಅಂತ ಹೇಳಿದಾಗ ಸೊ ನಾವು ಲೀಗಲ್ ನೋಟಿಸ್ ಫಸ್ಟ್ ಕೊಟ್ಟಿದ್ವಿ. ಅದೇ ಇಲ್ಲಿ ಬಿಗ್ ಬಾಸ್ ನಡೀತಿದೆಯಲ್ಲ ಅದೇ ಅಡ್ರೆಸ್ಗೆ ನಾವು ಲೀಗಲ್ ನೋಟಿಸ್ ನಮ್ಮ ಲಾಯರ್ ಮೂಲಕ 19 ಪಾಯಿಂಟ್ಸ್ ಆಗಿ ಕಳಿಸಿದ್ವಿ. ಅದೇ ಅಡ್ರೆಸ್ ಬಿಗ್ ಬಾಸ್ ನಡೀತಾ ಇದೆ, ನಮಗೆ ವಾಪಸ್ ಅವರು ಕಳಿಸೋರು ಒಂದು ವಾರ ಆದಮೇಲೆ ಕಳಿಸ್ಕೊಟ್ರು. ಇಲ್ಲ ಈ ಅಡ್ರೆಸ್ಸಲ್ಲಿ ಅವನಿಲ್ಲ ಅಂತ. ಅವ್ರು ಇದೇನೆಂದರೆ ಇದು ಅವ್ನ ಪರ್ಮನೆಂಟ್ ಅಡ್ರೆಸ್ ಅಲ್ಲ, ಇದು ಅವ್ನು ನಮ್ಮ ಗೆಸ್ಟ್ ನಮಗೆ ಅಂತ. ನಮ್ಮ ಪ್ರಶ್ನೆ, ಒಂದು ವಾರ ಬೇಕಾಗಿತ್ತಾ ಲೀಗಲ್ ನೋಟಿಸ್ ವಾಪಸ್ ಕಳಿಸೋಕ್ಕೋಸ್ಕರ? ಇಸ್ಕೊಂಡ ಮೇಲೆ ಸೇಮ್ ಡೇ ಅವ್ರು ವಾಪಸ್ ಕಳಿಸೋದಾಗಿತ್ತು. ಇಸ್ಕೊಂಡು ಎಲ್ಲ ಓದಿ ಎಲ್ಲ ಮಾಡಿ ಅದನ್ನೆಲ್ಲ ಮಾಡಿ ಅದು ಅವ್ರ ಸ್ಟ್ರಾಟಜಿ ಮಾಡ್ಕೊಳ್ಳಿ. ಇದಾದಮೇಲೆ ನಮಗೆ ಕಾರ್ಪೊರೇಟ್ ಆಫೀಸಿಂದ ಲೆಟ್ರು ಬಂತು, ಹೋಲ್ಡ್ ಮಾಡಿಕೆನೋ ಅವ್ರು ಹಾಕೊಂಡು. ಅದು ನಮ್ಮ ಲೀಗಲ್ ಲಾಯರು ಅದನ್ನು ಚೆನ್ನಾಗಿ ಸ್ಟಡಿ ಮಾಡಿದ್ದಕ್ಕೆ ಏನು ಬೇಕು ಅದು ಮಾಡಿದ್ದಾರೆ. ಈ ಮಧ್ಯಂತರ ಬೇದಿಯಿಂದ ಹೊರಗೆ ಬರ್ತಾರೆ. ಆ ಟೈಮ್ ಏನೇನಾಯಿತು ಅಂತ ನಮಗೂ ಚೆನ್ನಾಗಿ ಗೊತ್ತು, ಅವ್ರೇನು ಮಾಡಿದ್ರು ಚೆನ್ನಾಗಿ ಗೊತ್ತು. ಸೊ ಅದು ಮುಂದೆ ಅಂದರೆ ಏನೇನಾಯಿತು ಅಂತ ಅದು ನಮ್ಮ ಲಾಯರ್ ಹೇಳ್ತಾರೆ. ಯಾಕೆ ನಾವು ವಿತ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಮಾತಾಡಬೇಕಲ್ಲ. ಈ ಥರ ಸುಮಾರು ಮಾಧ್ಯಮದಲ್ಲೇ ಬಂತಲ್ಲ, ಈ ಥರ ಅವನು ಫಸ್ಟ್ ಆತ್ಮಹತ್ಯೆ ಮಾಡ್ಕೊಂಡ ಒಂದು ಸುದ್ದಿ ಬಂತು. ಆಮೇಲೆ ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ. ನಾನು ಒಬ್ಬ ಡಾಕ್ಟರ್ ಆಗಿ ನನಗಿಷ್ಟು ಸ್ಪಷ್ಟನೆ ಇದೆ ಸರ್, ಒಬ್ಬ ಪೇಷಂಟು ಆ ಟ್ರೀಟ್ಮೆಂಟ್ ಕೊಡೋ ಡಾಕ್ಟರ್ ಆಗಲಿ ಅಥವಾ ಯಾರೇ ಆಗಲಿ ಅವನ ಅನುಮತಿ ಇಲ್ದಲೆ ಅವನ ಮೆಡಿಕಲ್ ರೆಕಾರ್ಡ್ಸ್ನ ಮಾಧ್ಯಮಕ್ಕಾಗಲಿ ಬೇರೆ ಕಡೆ ಕೊಡೋಕ್ಕೆ ಬರೋಲ್ಲ. ಇಫ್ ಯು ಸಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ಇದು ಹ್ಯೂಮನ್ ರೈಟ್ಸ್ ಇದೆಲ್ಲ, ಇದು ನನ್ನ ಮೆಡಿಕಲ್ ರೆಕಾರ್ಡ್ಸ್ನ ನನ್ನ ಅಪ್ಪಣೆ ಇಲ್ದಲೆ ನೀವು ಒಬ್ಬ ಡಾಕ್ಟ್ರಾಗಿ ಕೊಡೋಕ್ಕೆ ಬರೋಲ್ಲ. ಡಾಕ್ಟ್ರು ಕೊಟ್ಟಿರೋ ಒಳಗಡೆ ಮಾಧ್ಯಮಕ್ಕೆ ಮಾತಾಡಿದರೆ ಅರ್ಥ ಏನು? ಅವ್ನು ಪರ್ಮಿಷನ್ ಕೊಟ್ಟಿರಬೇಕು. ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ಡಾಕ್ಟ್ರು ತಪ್ಪಾಗತ್ತೆ. ಡಾಕ್ಟ್ರು ಗಂಟಾಗೋಷ್ಠಿಗೆ ಎಲ್ಲ ಮಾಧ್ಯಮಕ್ಕೂ ಅವ್ರು ಮಾತಾಡಿದ್ದಾರೆ. ಆಮೇಲೆ ಎಲ್ಲ ಮಾಧ್ಯಮಕ್ಕೂ ಅವ್ರು ಮೆಡಿಕಲ್ ರಿಪೋರ್ಟ್ಸ್ನ ಹಂಚ್ಯಾರೆ. ಅಂದರೆ ಏನಾಗುತ್ತೆ ಇದರಿಂದ ಸ್ಪಷ್ಟತೆ ಅಂದರೆ ಮತ್ತೆ ಸಿಂಪತಿ ಬರಲಿಕ್ಕೋಸ್ಕರ ಒಂದು ಮೆಡಿಕಲ್ ರೆಕಾರ್ಡ್ಸ್ನ ಹೊರಗೆ ಇದ್ಬಿಟ್ಟು ಗೊತ್ತಾಗತ್ತೆ. ಅದನ್ನು ಅವರು ಟ್ಯಾಕಲ್ ಮಾಡ್ಕೊತಾರೆ. ಆಯಿತಾ? ಈಗ ಆಗಿರುವಂಥದ್ದು, ಈಗ ಪ್ರತಾಪ್ ವಿರುದ್ಧ ನೀವು ಏನಂತ ಈಗ ಕೋರ್ಟ್ ಮೆಟ್ಟಲು ಏರಿದ್ದೀರಾ, ಯಾವ ವಿಚಾರ ಸರ್? ನಮ್ಮ ಲಾಯರ್ ಅದ್ರ ಬಗ್ಗೆ ಕುಲಂಕುಷವಾಗಿ ಸ್ಟಡಿ ಮಾಡಿ ಅವ್ರದ್ದೆಲ್ಲ ಕಲೆ ಹಾಕಿ ನಮಗೆ ಸುಮಾರು ಜನ ಬಿಗ್ ಬಾಸ್ ಇವರೇ ನಮಗೆ ಸುಮಾರು ಜನ ಫ್ರೆಂಡ್ಸ್ ಇದ್ದಾರೆ. ನಾನು ಒಂದು ಕಾಲದಲ್ಲಿ ಇದೇ ಕಲರ್ಸ್ಗೆ ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ, ಕಲರ್ಸ್ ಕನ್ನಡದಲ್ಲೇ ಸೂಪರ್ಮೆಂಟ್ ಅಂತ ಇದ್ದಾಗ ನಾವು ಹಂಗಾಗಿ ನಮ್ಗೆ ಅಲ್ಲಿ ಒಳ್ಳೆ ಬಾಂಧವ್ಯ ಇದೆ. ಅವ್ರ ಕಡೆಯಿಂದ ನಮಗೆ ಸುಮಾರು ಮಾಹಿತಿ ಗೊತ್ತಿದೆ. ನಮಗೆ ಆ ಮಾಹಿತಿ ಆಧಾರ ಮಾಡಿ ಆಮೇಲೆ ನಮಗೆ ಬೇರೆ ಬೇರೆ ಸೋರ್ಸಿನ ಆಧಾರ ಮಾಡಿಬಿಟ್ಟು ಎಲ್ಲ ಪಾಯಿಂಟ್ಸ್ ಪ್ರಕಾರ ನಮ್ಮ ಲಾಯರು ಅದ್ರ ಏನೇನು ಪ್ರಾವಿಷನಲ್ಲಿ ಎಲ್ಲೆಲ್ಲಿ ಕೇಸ್ ಹಾಕ್ಬೋದು ಎಲ್ಲ ಕಡೆ ಹಾಕಿ ಅವರು ಡಿಫಾಮೇಷನ್ ಕೇಸ್ನ ಫೈಲ್ ಮಾಡಿದ್ದಾರೆ ಪ್ರತಾಪ್ ವಿರುದ್ಧ. ಅವ್ರ ಮೇಲೆ ಮಾಡೋದು ಯಾರಾಗಿ ತಪ್ಪಿತಸ್ಥ ಯಾರಾಗಿರ್ಬೋದು, ಅದು ಪ್ರತಾಪ್ ಆಗಿರ್ಬೋದು, ಆ ಪ್ರತಾಪಿನ ಸುಳ್ಳು ಹೇಳೋಕ್ಕೆ ವೇದಿಕೆ ಕೊಟ್ಟಿರೋರಾಗಿರ್ಬೋದು, ಅಥವಾ ನಡೆಯೋ ಸಂಸ್ಥೆ ಆಗಿರ್ಬೋದು. ಅದ್ರ ಬಗ್ಗೆ ಕುಲಂಕುಷವಾಗಿ ಸ್ಟಡಿ ಮಾಡಿ ಲಾ ಏನು ಹೇಳುತ್ತೆ ಅದನ್ನೆಲ್ಲ ಸ್ಟಡಿ ಮಾಡಿ ಅವರು ಇದನ್ನು ಹಾಕಿದ್ದಾರೆ. ಈಗ ನೀವು ಪ್ರತಾಪ್ ವಿರುದ್ಧ ಏನಂತ ಹಾಕಿದಾರ, ಎಷ್ಟು ಮಟ್ಟಕ್ಕೆ ಹಾಕಿದ್ದಾರೆ? ಅವರು ಏನು ಅಲಿಗೇಷನ್ ಮಾಡಿದ್ದಾರೆ ಅವ್ರು ಹೇಳ್ತಾರೆ. ಲಾಸ್ಟ್ 3 ವರ್ಷ ಕೆಳಗಡೆ ಹೇಳ್ತಾರೆ, ಅಲ್ಲಿ ಬರೀ 2 ಪ್ರಸ್ತಾವನೆ ಮಾಡ್ತಾರೆ. ನೀವು ಹಳೆ ವೀಡಿಯೋ ನೋಡಿದ್ರೆ 3 ವರ್ಷ ಕೆಳಗಡೆ ಅವರು ಒಡೆಯೊಬ್ಬರಿಗೆ ಪ್ರಸ್ತಾಪ ಮಾಡಲ್ಲ ಅವರು. ಆಯಿತಾ? ಅವರ ತಂಗಿಗೆ ಯಾರು ಹೆಣ್ಣು ಕೊಡ್ತೀನಿ ಅಂತ ಹೇಳ್ತಾರೆ, ತಪ್ಪದು. ಹೆಣ್ಣು ಕೊಡಲ್ಲ, ಗಂಡು ಕೊಡ್ತಾರೆ. ಅಲ್ಲಿ ಗೊತ್ತಾಗ್ತದೆ ಸುಳ್ಳು ಹೇಳ್ತಿದ್ದಾನೆ ಅಂತ. ಆಮೇಲೆ ಬೇರೆ ಬೇರೆ ಅಲಿಗೇಷನ್ 1-2 ಮಾಡಿದ್ರು ಆ ಟೈಮಲ್ಲಿ ನಾನು ಅದೇ ಸಮಯದಲ್ಲಿ ಎದ್ಬಿಟ್ಟು ಅವನಿಗೆ ನಾನು ಚಾಲೆಂಜ್ ಮಾಡ್ತೀನಿ ಅಂತ, ಎವಿಡೆನ್ಸ್ ಇದ್ದರೆ ಕೊಡು ಕೋರ್ಟಿಗೆ ಅಂತ. ನಂತರ ಎವಿಡೆನ್ಸ್ ಇದೆ ಫುಲ್ಲು ನಾನು ಕೊಡ್ತೀನಿ ಅಂತ ಹೇಳಿದವನು ಅದೇ ಕೋರ್ಟಲ್ಲಿ ಹೋಗಿ ಗಿಲ್ಟಿ ಪ್ಲೀಡ್ ಮಾಡಿ ಕನ್ವಿಕ್ಟ್ ಆಗ್ತಾನೆ, 1000 ರೂಪಾಯಿ ಫೈನ್ ಕಟ್ತಾನೆ ಅಲ್ವಾ? ಅಶೋಕ್ ನಗರ ಪೊಲ್ಯೂಷನಲ್ಲೂ ದಾಖಲೆ ಆಗುತ್ತೆ, ತರಗಡಪುರದಲ್ಲೂ ದಾಖಲೆ ಆಗುತ್ತೆ. ಅವನಿಗೆ 2 ಚಾನ್ಸ್ ಅಂತಾರಲ್ಲ, ನಾವು ಕೊಟ್ಟದ್ದು 3 ಚಾನ್ಸು. 2 ಸರಿ ಕನ್ವಿಕ್ಟ್ ಆಗಿದ್ದಾನೆ. ಕನ್ವಿಕ್ಟ್ ಅವನೇ ಬೇಡ್ಕೊತಾನೆ, ನಾನು ಕೇಸ್ ಬೇಗ ತೊಗೊಳ್ರಿ ಅಂತ ಲೋಕಲ್ ಆತಲ್ಲಿ ಲಾಯರ್ ಮೂಲಕ ಬೇಡ್ಕೊಂಡು ಪ್ಲೀಡ್ ಮಾಡಿ ಗಿಲ್ಟಿ ಪ್ಲೀಡ್ ಮಾಡಿ ಕನ್ವಿಕ್ಟ್ ಆಗಿರೋ ವ್ಯಕ್ತಿ ಅಲ್ಲಿಗೆ ಅರ್ಥ ಏನು? ನಾವು ಮಾಡಿರೋ ಆರೋಪ ಎಲ್ಲ ಸಾಬೀತಾಯ್ತಲ್ವಾ? ನೀವೊಬ್ಬರು ಮಾಧ್ಯಮದಾಗಿ ಕನ್ವಿಕ್ಟ್ ಅನ್ನೋ ಅರ್ಥ ಏನು? ನಾನು ಮಾಡೋ ತಪ್ಪ ಒಪ್ಕೊತೀನಿ. ತುಂಬ ಎದುರಿಸಿ ಬೆದರಿಸಿ ಒಪ್ಕೊಳ್ಳೋಂಗೆ ಮಾಡಿದ್ರು ಅಂತ ಒಂದು ಮೊನ್ನೆ ಸ್ಟೇಟ್ಮೆಂಟ್ ಅಲ್ವಾ ಬಿಗ್ ಬಾಸ್ ಮನೇಲಿ ಆ ಥರ ಮಾತಾಡ್ತಾರೆ ಹೊಡೆದ್ರು. ನಮಗೆ ತುಂಬ ಆಶ್ಚರ್ಯ ಆಗಿದ್ದು ಅಂದರೆ, ನಾನು ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ನೋಡೋಲ್ಲ ಸರ್. ನಿಮ್ಮ ಮಾಧ್ಯಮ ಮಿತ್ರರಾದ ಮೈಥಿಲಿ ಗೌಡ ಅವರು ಲಾಸ್ಟ್ 3 ವರ್ಷದ ಕಡೆ ಅವರೇ ಅದನ್ನು ವೀಡಿಯೋ ಮಾಡಿದ್ರು. ಆ್ಯಕ್ಚುಲಿ ನಾನಂತೂ ಯಾರಿಗೂ ಮೀಡಿಯಮ್ ಕಡೆ ಕರೆಸಿರಲಿಲ್ಲ, ನನಗೆ ಪವರ್ಸೂ ಇರಲಿಲ್ಲ ಕರ್ಸೋಕ್ಕೆ. ಕೋವಿಡ್ ಟೈಮಲ್ಲಿ ಮೀಡಿಯಾ ಅಟೆಂಡ್ ಮಾಡೋರೇ ಒಬ್ಬರಿದ್ದರು. ಆಯಿತಾ? ಅದಕ್ಕೂ ನನಗೂ ಸಂಬಂಧ ಇಲ್ಲ.
ನಾವು ಮೀಡಿಯಾ ಗೊತ್ತಾಗಬಾರ್ದು ಅಂತ ಅವನ್ನ ಕರ್ಕೊಂಬಂದಿರ್ತಾನೆ ನಾವು ಅವರಿಗೆ. ನನ್ನ ಕಡೆಯಿಂದ ಯಾವ ಮಾಧ್ಯಮಕ್ಕೂ ಮಾಹಿತಿ ನಾವು ಕೊಟ್ಟಿರಲಿಲ್ಲ. ಯಾಕೆಂದರೆ ಆ ಟೈಮಲ್ಲಿ ನಾವು ಒಂದು ತುಂಬ ಕಾಂಟ್ರವರ್ಸಿ ಆಗಿತ್ತು. ನಮ್ಮ ಬಾಸ್ ವೆರಿ ಕ್ಲಿಯರ್ ಆಗಿದ್ದರು, ಅವ್ನು ಯಾವುದೇ ಕಾರಣಕ್ಕೂ ಮಾಧ್ಯಮಕ್ಕೆ ತೋರಿಸ್ಬಿಡಿ ಅವನ್ನ. ಮತ್ತು ನನ್ನ ಬಾಸ್ ಬಿಟ್ಟರೆ ಅಶ್ವಿನಿ ಮೇಡಮ್ ಅವಾಗ DCP ಇದ್ದರು ಇಂಟೆಲಿಜೆನ್ಸು, ಅವ್ರಿಗೆ ಬಿಟ್ಟರೆ ಯಾರಿಗೂ ಮಾಹಿತಿನೇ ಇರಲಿಲ್ಲ ಅದು. ಸೊ ಹಂಗಿರ್ಬೇಕಾದ್ರೆ ಅವ್ನು ಮಾಡೋ ಆರೋಪಕ್ಕೆ ಒಂದು ಆಧಾರ ಇಲ್ಲ. ಈಗಲೂ ಸಹ ಏನಂತ ಆರೋಪ ಮಾಡ್ತಿದ್ದಾನೆ ಸರ್ ಅವ್ರಿಗೆ, ಏನಂತ ಮಾಡ್ತಿದ್ದಾನೆ? ಏನು ಹೇಳಿದಾನೆ ಅಂದರೆ ತಲೆಗೆ ಹೊಡೆದ್ವಿ ಅಂತ. ಇಟ್ ಅಮೌಂಟ್ಸ್ ಟು ಫಿಸಿಕಲ್ ಅಸಾಲ್ಟ್. ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಆ ಥರ ಮಾಡೋಕ್ಕೆ ಬರೋದೇ ಇಲ್ಲ. ಮಾಡಿದ್ರೆ ಇಟ್ ಬಿಕಮ್ಸ್ ಎ ಬಿಗ್ ಅಫೆನ್ಸ್, ಆಯಿತಾ. ಆಮೇಲೆ ಇನ್ನೂ ಆ್ಯಡ್ ಮಾಡ್ತಾನೆ, ಅವ್ರ ತಾಯಿನ ಬೀದಿಯಲ್ಲಿ ಹುಚ್ಚಿ ಥರ ನಾವು ನೋಡಬೇಕು ಅಂತ ಆಸೆ ಪಡ್ತೀವಿ, ಅವರ ತಂಗಿನ ನಾವು ಮದುವೆ ಆಗ್ದಂಗೆ ನೋಡ್ಕೊತೀವಿ. ಇವೆಲ್ಲ ಬೇಸ್ಲೆಸ್ ಅಲಿಗೇಷನ್ನು. ಒಂದು ಸಿಂಪತ್ತಿ ಪಡ್ಕೊಳೋಕ್ಕೆ, ಒಂದು ಓಟ್ ಪಡ್ಕೊಳಕ್ಕೆ ಮಾಡಿರುವಂಥ ಇದು ಅಂತ 100% ನಮಗೆ ಖಾತ್ರಿ ಆಗಿದೆ. ಆ ಬೇಸ್ ಮೇಲೆ ನಾವು ಬೇರೆ ಬೇರೆ ಸೆಕ್ಷನಲ್ಲಿ ಬೇರೆ ಬೇರೆ ಇದರಲ್ಲಿ ನಮ್ಮ ಲಾಯರ್ ತುಂಬ ಚೆನ್ನಾಗಿ, ಒಬ್ಬರಲ್ಲ, ನಾವು ಫಸ್ಟು ಸುಪ್ರೀಂ ಕೋರ್ಟ್ ಲಾಯರ್ ಇದ್ದಾರೆ ಅವರು ವೇಣುಗೋಪಾಲ ಅಂತ, ಅವರು ಲಾಸ್ಟ್ ಟೈಮು ಬೋಶೋ ಪಾಯಿಂಟ್ ಕೇಸಲ್ಲಿ ಕಿತ್ಕೊಂಡಿದ್ರು. ಅವ್ರನ್ನ ಫಸ್ಟ್ ಕನ್ಸಲ್ಟ್ ಮಾಡಿ, ಇಲ್ಲಪ್ಪ ನಾನು ಬರೋಕ್ಕಾಗಲ್ಲ ಬೆಂಗಳೂರಿಗೆ ಅಂತ ಅವ್ರು ನಮಗೆ ಚೆನ್ನಾಗಿ ಒಳ್ಳೆ ಪಾಯಿಂಟ್ಸ್ ಹಾಕೊಟ್ಟಿದ್ರು. ಆಮೇಲೆ ಇನ್ನೊಬ್ರು ಸುಧೀರ್ ಅಂತಂದರು, ಅವರು ಹಾಕೊಟ್ರು. ಇಲ್ಲಿ ಲೋಕಲ್ ನಮಗೆ ಒಳ್ಳೆ ಲಾಯರ್ ಸಿಕ್ಕಿ ಒಂದು 3 ಜನ ಲಾಯರು ಎಲ್ಲ ಸ್ಟಡಿ ಮಾಡಿ ವಿ ಹ್ಯಾವ್ ಗಿವನ್ ಎನಫ್ ಚಾನ್ಸ್. ಎಷ್ಟಕ್ಕೆ ಹಾಕಿದ್ದಾರೆ, ಎಷ್ಟು ಮೊತ್ತಕ್ಕೆ ಹಾಕಿದ್ದಾರೆ ಅದು ನೋಡ್ಬೇಕು ಸರ್. ಲಾಸ್ಟ್ ಟೈಮ್ ನಾನು ಸೈನ್ ಮಾಡಿ ಹೋಗಿದ್ದೆ, ಫಸ್ಟ್ 15 ಇತ್ತು, ಬೇರೆ ಬೇರೆ ಸೆಕ್ಷನ್ ಹಾಕ್ಯಾರ ಅಂತ ನನಗೆ ಒಂದು ಮಾಹಿತಿ ಪ್ರಕಾರ ನಾನು ಹೋಗ್ಬೇಕೀಗ. ನನ್ನೊಂದು ಆನೆ ಕಾರ್ಯಾಚರಣೆ ಇತ್ತು. ಹಂಗಾಗಿ ನನ್ನ ಮಾಹಿತಿ ಪ್ರಕಾರ ಅವ್ರು ಹೇಳಿದ್ದು 2.49 ಅಂತ ಹೇಳ್ತಾರೆ, 2,49,00,000 ಅಂತ ಅಂದಿದ್ದಾರೆ. ನಾನು ನೋಡ್ಬೇಕು ಇನ್ನು ಆ್ಯಕ್ಚುಲಿ ಪ್ರತಾಪ್ ವಿರುದ್ಧ ಅದರಲ್ಲಿ ಎಷ್ಟು ಅಂತ ಅದು ನೋಡ್ಬೇಕು ಸರ್. ಆ್ಯಕ್ಚುಲಿ ನಾನು ಅದು ನೋಡಿ 49 ಲಕ್ಷ ಅಂತ ಲಾಯರ್ ಹೇಳಿದ್ದಾರೆ. ಅದಕ್ಕೋಸ್ಕರ ಅದು ಬೇರೆ ಬೇರೆ ಇರುತ್ತಲ್ಲ, ಬೇರೆ ಬೇರೆ ಮೇಲೆ ಹಾಕ್ತಾರೆ, ಒಬ್ಬರ ಮೇಲೆ ಹಾಕಿರಲ್ವಲ್ಲ. ಹಾಗಾಗಿ ನನಗೆ ಅದು ಅಲ್ಲಿ ಕೋರ್ಟಿಂದ ಬರೋದಂಗೆ ನನಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ. ಬಟ್ ಫಸ್ಟ್ ನಾವು ಡಿಸ್ಕಸ್ ಮಾಡಿದಾಗ ಅಷ್ಟು ಅಮೌಂಟ್ ಹೇಳಿದ್ವಿ. ಬಟ್ ಈಗ ಈಗ ಸದ್ಯಕ್ಕೆ ನಾನು ಬರ್ತಾ ಇರೋದು ಒಂದು ಆನೆ ಕಾರ್ಯಾಚರಣೆ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ನಾನು ತಕ್ಷಣ ಅಲ್ಲಿ ಹೋದ್ಮೇಲೆ ಐ ಕ್ಯಾನ್ ಗಿವ್ ಯು ಎಕ್ಸಾಕ್ಟ್ ಏನೇನು ಮಾಡಿದ್ದಾರೆ ಅಂತ. ನನ್ನ ಉದ್ದೇಶ ಇಷ್ಟೇ, ಆ ಕೋರ್ಟಿಂದ ಬಂದ ಮೇಲೆ ಅದಕ್ಕೆ ಆಗುತ್ತೆ. ನೀವು ಎಷ್ಟು ಫೀಸ್ ಕಟ್ಟಿದ್ದೀರಾ? ನಾನು 10 ಲಕ್ಷ ಅವ್ರಿಗೆ ಚೆಕ್ ಕೊಟ್ಟಿದ್ದೀನಿ. ನಮ್ಮ ಇವರು ಲಾಯರ್ಗೆ ಅವತ್ತೇ ಕೊಟ್ಟೆ. ಒಂದು ಅಷ್ಟು ಐ ಥಿಂಕ್ ಫ್ರೈಡೇ ನನಗೆ ಅವ್ರು ಹೇಳಿದ್ರು ಇಷ್ಟಾಗತ್ತೆ ಅಮೌಂಟು ಅಂದಾಗ ನಾನು ತಕ್ಷಣ ಅವರಿಗೆ ಅವರ ಅಸೋಸಿಯೇಟ್ ಲಾಯರ್ ಇರ್ತಾರೆ LK, ಅದಕ್ಕೆ ನಾನು ಚೆಕ್ ಕೊಟ್ಟಿದ್ದೀನಿ ಅವ್ರಿಗೆ. ಸರ್ ಇನ್ನೊಂದು ಕಡೆ ನೀವು ಗಮನಿಸ್ಬೋದು, ಈಗ ಬಿಗ್ ಬಾಸ್ಗೆ ಹೋದ್ಮೇಲೆ ಪ್ರತಾಪು ಎಲ್ಲೋ ಒಂದು ಕಡೆ ಇಡೀ ಸಮಾಜ ಸಾಕಷ್ಟು ಮಂದಿ ಪ್ರತಾಪ್ ವಿನ್ನರ್ ಆಗಬೇಕು ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಅಂದರೆ ಅಲ್ಲೂ ಕೂಡ ಮ್ಯಾನಿಪ್ಯುಲೇಟ್ ಮಾಡ್ತಿದ್ದಾನೆ ಅಂತ ಅನಿಸ್ತಿದೆ ಸರ್. ನೀವು ಎನಿ ಮೀಡಿಯಾ ನೋಡಿ, ನೀವು ಒಂದು ಫೇಸ್ಬುಕ್ ಆಗಲಿ ಇದಾಗ ನಾವು ಮಾಡಿದ್ರೆ ಬಾಟ್ಸು, ಮೆಜಾರಿಟಿ ಅವ್ರ ಬಾಟ್ಸ್ ಅಂದರೆ ಏನು ಗೊತ್ತಾ, ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ. ನೀವು ನೋಡಿದ್ರೆ ಮೆಸೇಜ್ ನೋಡಿದ್ರೆ ಜೈ ಪ್ರತಾಪ್, ವಿನ್ನರ್ ಪ್ರತಾಪ್, ಇದನ್ನೇ ಅವರು ರಿಪೀಟ್ ಆಗುತ್ತೆ ಹೊರತು ಬಾಟ್ಸ್ ಅಂದರೆ ಅದೇ ಆಟೋಮೆಟಿಕ್ ರಿಪೀಟ್ ಆಗುತ್ತೆ. ನೀವು ಇಷ್ಟು ಸರ್ ನಾನು ಫಿಲಮ್ ವರ್ಕ್ ಮಾಡ್ತೀನಿ, ಪೇಯ್ಡ್ ಪ್ರಮೋಷನ್ ಮಾಡ್ತಾರೆ. ನೀವು ಇಷ್ಟು ಪೇಮೆಂಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅಷ್ಟು ನಿಮಗೆ ಲೈಕ್ಸು, ಅಷ್ಟು ನಿಮಗೆ ಇದು ಮಾಡ್ತಾರೆ, ಟ್ರೆಂಡ್ ಮಾಡ್ತಾರೆ. ಇವೆಲ್ಲ ಆರ್ಗ್ಯಾನಿಕ್ ಅಲ್ಲ. ಇದು ನಾನು ಫಿಲಮ್ ಮಾಡಿದ್ದೀನಿ, ನನಗೂ ಚೆನ್ನಾಗಿ ಗೊತ್ತು ಹೆಂಗೆ ಟ್ರೆಂಡ್ ಮಾಡಬೇಕು ಒಂದು ವಿಚಾರನ ಅಂತ. ಏನು ಕಡೆ ಟ್ರೆಂಡ್ ಆಗುತ್ತೆ. ಕೋರ್ಟಲ್ಲಿ ಅವ್ನಿಗೆ ಅಷ್ಟು ಲೈಕ್ ಬಂದಿದೆ, ಅವನು ಇಷ್ಟು ಬಂದಿದೆ, ಕಮ್ಮಿ ಮಾಡ್ತಾರೆ ಶಿಕ್ಷಣ. ಇದು ಜನಕ್ಕೆ ಒಂದು ಫಾಲ್ಸ್ ನೆಟಿವ್ ಕ್ರಿಯೇಟ್ ಮಾಡ್ತಾರೆ. ಆಮೇಲೆ ಫಸ್ಟ್ ಆಫ್ ಆಲು ಅವ್ನು ಬಡವ ಅಲ್ಲ ಸರ್. ಈ ನೆಗೆಟಿವ್ ಇದೆಯಲ್ಲ, ನಾನು ಅವನಂತಲ್ಲ ಸರ್, ನಾನು ಬಡವನ ಮಗನಿಗೆ ಬೆಳಗ್ಗೆ ಬಿಡ್ತಾ ಇಲ್ಲ ಅಂತಲ್ಲ. ಬಡವ ಆದವನು 87 ಕಂಟ್ರಿ ಹೆಂಗೆ ಸರ್ ತಿರುಗ್ತಾರೆ? ನಾವು ನೀವು ತಿರುಗಿದಾವೆ 87 ಕಂಟ್ರಿನ. ನಾವೆಲ್ಲ ಇಷ್ಟು ಸಂಬಳ ತೊಗೊಂಡವ್ರೆ ನಮ್ಮ ಕೈಯಲ್ಲಿ ಒಂದು ಕಂಟ್ರಿ ತಿರ್ಗೋಕ್ಕಾಗಲ್ಲ. ನಮ್ಮ ಕೈಯಲ್ಲಿ 87 ಕಂಟ್ರಿನ 4 ಪೋಸ್ಟ್ ಪಾಟ್ ಖಾಲಿ ಮಾಡಿ ಅಂತ ಹೇಳ್ತಾರೆ. ಫ್ರಾನ್ಸ್ ಗೌರ್ಮೆಂಟ್ ನನಗೆ ಆಹ್ವಾನ ಮಾಡ್ತಿದೆ, ನನಗೆ 7 ಬೆಡ್ರೂಮು. ಸರ್ ಕತೆ ಹೊಡಿತಾರೆ ಅಂದರೆ ಜನ ಹೆಂಗೆ ನಂಬ್ತಾರೆ ನಂಗೆ ಆಶ್ಚರ್ಯ. ಅವನು ಕ್ರಿಯೇಟ್ ಮಾಡ್ತಾನೆ. ಇವತ್ತು ಸರ್ PR ಇಟ್ಕೊಂಡ್ರೆ ನೀವು ಯಾರು ಬೇಕಾದ್ರೆ ಏನು ಬೇಕಾದ್ರೆ ಮಾಡ್ಬೋದು ಓವರ್ ನೈಟು. ನಾವು ಆ ಫೀಲ್ಡ್ ವರ್ಕ್ ಮಾಡಿದವ್ರು, ನಾವು ವರ್ಕ್ ಮಾಡ್ತಾ ಇದ್ದೀವಿ. ಒಂದು ಫಿಲಮ್ನ ಹೆಂಗೆ ಗೆಲ್ಲಿಸ್ಬೇಕು, ಒಂದು ಫಿಲಮ್ನ ಹೆಂಗೆ ಸೋಲಿಸ್ಬೇಕು, ಒಂದು ಪ್ರಾಡಕ್ಟ್ನ ಹೆಂಗೆ ಗೆಲ್ಲಿಸ್ಬೇಕು ನಮ್ಗೆ ಚೆನ್ನಾಗಿ ಗೊತ್ತು. ಅದು ಮಾರ್ಕೆಟಿಂಗ್ ಸ್ಟ್ರಾಟಜಿ. ಅದು ಅವ್ನು 1000 ಮಾಡ್ಕೊಳ್ಳಿ. ಕೋರ್ಟಲ್ಲಿ ಸರ್ ನನಗೆ ಇಷ್ಟು ಲೈಕ್ಸ್ ಬಂದಿದೆ, ನನಗೆ ಇಷ್ಟು ಕಾಮೆಂಟ್ಸ್ ಬಂದಿದೆ, ನನಗೆ ಇಷ್ಟು, ಅದನ್ನು ಕೋರ್ಟಲ್ಲಿ ತೊಗೊತಾರ. ಈಗ ಪ್ರತಾಪ್ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಈ ಥರ ಸ್ಟ್ರಾಟಜಿ ಮಾಡ್ತಾವನೆ, ಅಂದರೆ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾನೆ. PR ಟೀಮ್ ಇದೆ, ವಿ ಹ್ಯಾವ್ ಎವಿಡೆನ್ಸ್. ಅವನ ಕಂಪ್ನಿ ಇಬ್ಬರು ಡೈರೆಕ್ಟರ್ ನಮಗೆ ಒಪ್ಕೊಂಡಿರೋ ಸೈಂಟಿಸ್ಟ್ ಅಲ್ಲ ಅಂತ. ವಿ ಹ್ಯಾವ್ ರೆಕಾರ್ಡಿಂಗ್ಸ್, ವಿ ಹ್ಯಾವ್ ಎವಿಡೆನ್ಸ್. ಅದನ್ನು ಕೂಡ ಕೊಡ್ತೀವಲ್ವಾ. ನೀವು ಮಾಧ್ಯಮದ ಮುಂದೆ ನಾವು ಇನ್ಫಾರ್ಮ್ ಕೊಡ್ಬೋದು. ಪ್ರೂವ್ ಆಗೋದಲ್ಲಿ ಕೋರ್ಟಲ್ಲಿ ತಾನೆ. ಈಗ ನಾನು ಹೊಡೆದಿರಿಂದ ಎಲ್ಲಿ ಪ್ರೂವ್ ಆಗಬೇಕು? ಕೋರ್ಟಲ್ಲಿ ತಾನೆ. ಕೋರ್ಟಲ್ಲಿ ಎವಿಡೆನ್ಸ್ ಕೊಟ್ಟು ಮಾತಾಡಲಿ. ಈ ಜನಕ್ಕೆ ಬಕ್ರಾ ಮಾಡೋದಿದೆಯಲ್ಲ, ಅದು ಜನ ಬಕ್ರಾಗರೋ ಆಗಲಿ ಸರ್. ಬುದ್ಧಿ ಇದ್ರೂ ಯೋಚನೆ ಮಾಡಬೇಕು. ಇವನು 87 ಕಂಟ್ರಿ ತಿರುಗಿಂತ ಕತೆ ಹೊಡಿತೀಯಾನೆ, ಬಡವ ಅಂತೀಯಾನೆ. ಒಬ್ಬ ಬಡವ್ರ ಮಕ್ಕಳು ಹೆಂಗೆ ಆಗತ್ತೆ? ಅವ್ರ ಅಜ್ಜ ವಾಸ್ ಇನ್ US ಅಲ್ಲಿ. ನೀವು ಹೇಳಿದಾಗೆ ಈಗ ಅವ್ನು ಬಿಗ್ ಬಾಸ್ ಅಲ್ಲಿ ಕೂತ್ಕೊಂಡು ಜನರಿಗೆ ಬಕ್ರಾ ಮಾಡ್ತಾ ಇದ್ದಾನೆ. ಬಕ್ರಾ ಹಾಕೋಗಿದ್ದಾರೆ, ಆಗೋಗಿದ್ದಾರೆ. ಇದು ವರ್ಷನ್ 2.0 ಅಲ್ಲ, 3.0. ಇದು 3 ಸರಿ ಬಕ್ರಾ ಮಾಡಿದ್ದಾನೆ. ಕಂಪ್ನಿ ದೊಡ್ಡ ಫ್ರಾಡ್ ಅಂತ ಅವ್ನಿಗೆ ಗೊತ್ತಾಗಿದೆ. ಅವ್ರ ಕಂಪ್ನಿ ಟರ್ನ್ ಓವರ್ ಎಷ್ಟಿದೆ ಅಂತ ದಾಖಲೆ ಇದೆ. ಆ ದಾಖಲೆ ನಾವು ಸೂಕ್ತ ವೇದಿಕೆಯಲ್ಲಿ ಕೊಡ್ತೀವಿ, ಅದನ್ನ ಎಕ್ಸ್ಪೋಸ್ ಮಾಡ್ತೀವಿ ನಾವು. ಅವನು ಜನಕ್ಕೆ ಬಕ್ರಾ ಮಾಡ್ಬೋದು ಸರ್. ಎಂಥ ಜನಕ್ಕೆ ಬಕ್ರಾ ಮಾಡ್ಬೋದು? ಅವರು ಯಾರಿಗೆ ತಲೆ ಇಲ್ಲಲ್ಲ ಅಂಥವ್ರು ಬಕ್ರಾ ಆಗ್ತಾರೆ. ಎವಿಡೆನ್ಸ್ ಕೊಟ್ಟು ಮಾತಾಡಲಿ. ಅವತ್ತು TV ಯಲ್ಲಿ ಐ ವಿಲ್ ಮೇಲ್ ಕಳಿಸಿಯಾನ. ಅವ್ನು ಡ್ರೋನೇ ಮಾಡಿಲ್ಲ ಸರ್.
ಇದನ್ನು ಎಲ್ಲಿ ಬೇಕಾದ್ರೆ ಹೇಳ್ತೀನಿ, ಅವ್ನು ಡ್ರೋನ್ ಮಾಡಿಲ್ಲ. ಎಲ್ಲೋ ಚೈನಾ ಪಾರ್ಟ್ ತೊಗೊಂಡು ಅಸೆಂಬ್ಲಿ ಮಾಡೋದು ಡ್ರೋನ್ ಮಾಡ್ದಂಗಲ್ಲ. ಸೈಂಟಿಸ್ಟ್ ಅಲ್ಲ ಫಸ್ಟ್ ಆಫ್ ಆಲ್. ಅವರಿಬ್ಬರು ಸಹ ಒಪ್ಕೊತಾರೆ. ಫಸ್ಟಿಗೆ ಅಂತ ಆರ್ಗ್ಯೂ ಮಾಡಿದಾಗ ಇಲ್ಲ ಅವ್ನು ಸೈಂಟಿಸ್ಟ್ ಅಂತ ಒಪ್ಕೊಂಡವ್ರು. ಇಲ್ಲ ಸರ್ ಸೈಂಟಿಸ್ಟ್ ಅಲ್ಲ. ಆ ಕಂಪ್ನಿ ಒಂದು ಕಳಿಸುತ್ತೆ ಇನ್ನೊಬ್ಬ ಮಧು ಅನ್ನೋರ ಮೇಲೆ ದೇ ಸೆಂಡ್ ದ ಡಿಫಾಮೇಷನ್ ಕಳಿಸ್ತಾರೆ. ಅಲ್ಲಿ ಮೆನ್ಷನ್ ಮಾಡ್ತಾರೆ ವೆಲ್ ಎಜುಕೇಟೆಡ್ ಅಂತ. ಅವ್ನು BSc ಮಾಡಿಲ್ವಲ್ಲ, ಅವನು ಸೈಂಟಿಸ್ಟ್ ಹೆಂಗಾಗ್ತಾನೆ? ಅದೇ ರೀತಿಯಾಗಿ ನಿಮ್ಮ ಮೇಲೂ ವಿನಾಕಾರಣ ಸುಳ್ಳು ಆರೋಪ ಹೊರಿಸಿದ್ದ, ಅದಕ್ಕೋಸ್ಕರ ನಿಮ್ಮ ಮಾನಹಾನಿ ಕೇಸ್ ಹಾಕಿರೋದು. ಸರ್ ಲಾಸ್ಟ್ ಟೈಮ್ ನಾವು ಮಾಡಬೇಕು ಅಂತ ಇದ್ವಿ. ಲಾಸ್ಟ್ ಟೈಮು ನಮ್ಮ ಬಾಸು ಮತ್ತು ನಮ್ಮ ಕೊಲೀಗ್ಸ್ ಹೋಗಲಿ ಬಿಡ್ರಿ, ಬೆಳೆ ಹುಡುಗ ಅವ್ನು ಕರಿಯರ್ ಹಾಳು ಮಾಡೋದು ನಾನು ಸುಮ್ಮನಿದ್ದೆ. ಏನಾಗುತ್ತೆ, ಆ ಆಪಾದನೆ ಮತ್ತೆ ಬಂದಾಗ ಏನಾಗುತ್ತೆ ಹೇಳಿ, 3 ವರ್ಷ ಗ್ಯಾಪ್ ಬೇಕಾಯ್ತು ಅವನಿಗೆ ಮತ್ತೆ ಮಾಡೋಕ್ಕೆ. ಕೂಡ ಗಾನ್ ಟು ಕೋರ್ಟ್ ಅಲ್ಲ, ನಾವು ಅವ್ನು ಬಿಟ್ಟು ಕಳಿಸಿದಾಗ ಕೂಡ ಗಾನ್ ಟು ಕೋರ್ಟ್. ಈ ಥರ ಡಾಕ್ಟರ್ ಪ್ರಯಾಗ್ ಅವರು ಅವ್ರ ತಂಡದವರು ಸರ್, ನಾನಂತಲ್ಲ, ನನ್ನ ತಂಡದವ್ರು ಯಾರೇ ಮೇಲೆ ಆಗೋ ನಾನು ಫೈಟ್ ಮಾಡ್ತೀನಿ ಸರ್. ಯಾಕೆಂದರೆ ಐ ಬೀಂಗ್ ದ ಲೀಡರ್ ಐ ಶುಡ್ ಟೇಕ್ ಕೇರ್ ಆಫ್ ಆಲ್ ಮೈ ಟೀಮ್ ಮೆಂಬರ್ಸ್. ನಂಗೆ 10 ಲಕ್ಷ ಹಾಕೋಕ್ಕೆ ನನಗೆ ತಲೆಕೆಟ್ಟಿದೆ ಸರ್. ನನಗೆ ನಾನು ಹಾರ್ಡ್ ಆ್ಯಂಡ್ ಮನಿ 20 ವರ್ಷ ಕರಿಯಲ್ಲ, ಒಂದು ಬ್ಲ್ಯಾಕ್ ಮಾರ್ಕ್ ನನ್ನ ಕರಿಯರಲ್ಲಿ ಆಯಿತಾ. ನಾನು SR ಮೇಂಟೈನ್ ಮಾಡ್ತಾರೆ, ಎವ್ರಿ ಇಯರ್ ಕಳಿಸ್ತಾರೆ. 10 ಲಕ್ಷ ನನ್ನ ಕೈಯಿಂದ ಹಾಕ್ತೀನಿ, ಅವ್ನ ಮೇಲೆ ಕೇಸ್ ಹಾಕ್ತೀನಿ. ಅರ್ಥ ಏನು? ಒಂದು ವ್ಯವಸ್ಥೆಯಲ್ಲಿ ಒಬ್ಬ ಅಧಿಕಾರಿ ಮೇಲೆ ಅವ್ನು ಮಾಡಬೇಕಾದ್ರೆ ಅವನೊಬ್ಬನೇ ಅಂತಲ್ಲ, ಯಾರೇ ಆಗಲಿ ಸರ್, ನಾನು ಒಪ್ಕೊತೀನಿ. ವ್ಯವಸ್ಥೆಯಲ್ಲಿ ಯಾರು ಕೆಟ್ಟೋರಿದ್ದಾರೆ ಅವ್ನ ಮೇಲೆ ಆ್ಯಕ್ಷನ್ ತೊಗೊಳ್ಳಿ, ವಿ ಆರ್ ರೆಡಿ ಫಾರ್ ಇಟ್. ಹಂಗಂತ ಇಡೀ ವ್ಯವಸ್ಥೆ ತಪ್ಪಾ? ಯಾರೋ ಒಬ್ಬ ತಪ್ಪು ಮಾಡಿದ್ರೆ ಅವ್ನ ಬಗ್ಗೆ ಹೇಳಿ. ಇವತ್ತಂತಾರೆ ಅವ್ನಿಗೆ ಕೊಡ್ಬೇಕು ಸೆಕೆಂಡ್ ಚಾನ್ಸ್ ಅಂತ. ಉಮೇಶ್ ರೆಡ್ಡಿಗೆ ಚಾನ್ಸ್ ಕೊಡ್ರಿ, ವಿಜಯ ಮಲ್ಲಂಗೂ ಚಾನ್ಸ್ ಕೊಡ್ರಿ ಅಲ್ವಾ ಸರ್? ಅವನಿಗೇನು ಅಪ್ಲೈ ಆಗುತ್ತಲ್ವಾ? ತಪ್ಪು ಮಾಡೋರಿಗೆ ಒಂದು ಕ್ಷಮೆ ಇರುತ್ತೆ. ಅವನು ಇವತ್ತು ಸಹ ಎಲ್ಲ ಮಾಡೋದೊಂದು ತಪ್ಪು ಅಂತ ಒಪ್ಕೊಳ್ಳಿ, ಇದೇ ಕನ್ನಡ ಜನತೆ ಅವನಿಗೆ ಕ್ಷಮಿಸ್ತಾರೆ. ನಾನು ಎರಡೇ ತಪ್ಪು ಮಾಡಿದ್ದೀನಿ, ಎರಡೇ ಒಳ್ಳೆ ಕೆಲಸ ಮಾಡಿರ್ಬೋದು. ಆಮೇಲೆ ಸರ್, ಹಳ್ಳಿಗೆ ಹೋಗ್ಬಿಟ್ಟು ಡ್ರೋನ್ ಆರಿಸಿ ಔಷಧದ್ದು ದೊಡ್ಡ ಸಾಧನೆ ಇಲ್ಲ ಸರ್. ನಮ್ಮ GKಗಳು ಹುಡುಗರು ಮಾಡ್ತಾರೆ, ಕೇರಳದಲ್ಲಿ 600 ರೂಪಾಯಿ 500 ರೂಪಾಯಿಗೆ ಮಾಡ್ತಾರೆ. ಇನ್ನೊಂದು ಫ್ರೀಯಾಗಿ ಮಾಡ್ತೀಯಣ್ಣ? ಫಸ್ಟ್ ಈ ನೆರೆಟಿವ್ ಇದೆಯಲ್ಲ, ಬಡವ್ರ ಮಕ್ಕಳು ಬಡವ ಅಲ್ಲ. ಸೆಕೆಂಡ್, ಅವ್ರ ಅಪ್ಪ ಅಮ್ಮನೊಟ್ಟಿಗೆ ಮಾತು ಬಿಡೇ ಇಲ್ಲ ಅಂತ ಪ್ರೂಫ್ ಇದೆ. ಈ ವಾಸ್ ಇನ್ ಟಚ್ ವಿತ್ ಹಿಸ್ ಫಾದರ್ ಅಂತ ಅವರ ಡೈರೆಕ್ಟ್ರೇ ನಮ್ಗೆ ಹೇಳ್ತಾರೆ. ಅವರು ಕಂಪ್ನಿ ಡೈರೆಕ್ಟರ್ ಹೇಳ್ತಾರೆ, ಇಲ್ಲ ಆ ಒಂದು 5 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಆಗಿದೆ. ಅವನದು ಕಾರ್ನ ರವಿಯನವನಿಗೆ 18 ಲಕ್ಷಕ್ಕೆ ಕೊಟ್ಟಿದ್ದಾನೆ. ಇನ್ನೂ ಮಾಹಿತಿ ಅಂತ ಸುಮಾರು ಇದೆ ಸರ್. ಆ ವೇದಿಕೆಯಲ್ಲಿ ಕೊಡ್ತೀವಿ ನಾವು. ಒಂದೊಂದೇ ನಾವು ಯಾವಾಗ ಕೊಡ್ತೀವಿ, ಸಾಕ್ಷಿ ಕೊಡ್ತೀವಿ. ಅವ್ನು ಒಪ್ಕೊಂಡ್ಬಿಡ್ಲಿ ಅನ್ನೋದು. ಅದನ್ನ ಅಂದರೆ ನಿಮ್ಮ ಪ್ರಕಾರ ಪ್ರತಾಪ್ ಈಗ ಬಿಗ್ ಬಾಸ್ ಮನೆಯಲ್ಲಿ ಕೂತು ಸಿಂಪತಿಗೋಸ್ಕರ ಜನರನ್ನ ಒಂದು ರೀತಿ ಸಿಂಪತಿ ಗಿಟ್ಸ್ಕೊಳ್ಳೋ ಈ ರೀತಿಯ ಮಾಡ್ತಾ ಇದ್ದಾರೆ. ನಾನು ಹೇಳ್ತಿಲ್ಲ, ಇದೇ ಹಳೆ ವಿಡಿಯೋ ತೆಗೆದು ನೋಡಿದ್ರೆ ಇದೇ ನಿಮ್ಮ ಥರ ಒಬ್ಬರು ಮಾಧ್ಯಮದಲ್ಲಿ ಕೇಳ್ತಾರೆ, ನ್ಯಾಷನಲ್ ಟಿವಿ ಅಂತ ಕಾಣುತ್ತೆ, ನೀವು ಬಿಗ್ ಬಾಸ್ ಚಾನ್ಸ್ ಇದ್ರೆ ಹೋಗ್ತೀರಾ ಅಂತಾರೆ. ಇಲ್ಲ ಅಂತ ಹೇಳ್ತಾರೆ. ಆಯಿತಾ, ಹೇಳು ನಂಗೆ ಅಷ್ಟೊಂದು ಟೈಮ್ ಇಲ್ಲ ಅಂತಾನೆ. ಹಂಗೆ ಫುಲ್ ಟೈಮ್ ಇರಬೇಕು ಸಿಕ್ಕಾಬಟ್ಟೆ. ಒಂದು ಕಂಪ್ನಿ ನಡೆಸೋ ಡೈರೆಕ್ಟ್ ಟೈಮಿಗೆ ಸಿಕ್ಕಾಬಟ್ಟೆ. ನೀವು ಪಾಪ ಬೆಳಗ್ಗೆಯಿಂದ ಫೋನ್ ಮಾಡಿದ್ಕೆ ಈಗ ಸಿಗಿಂತಾನೆ ನಿಮಗೆ. ಒಬ್ಬ ವರ್ಕ್ ಮಾಡೋವನು ವರ್ಕ್ ಮಾಡ್ತಾನೆ. ಬಿಗ್ ಬಾಸಲ್ಲಿ ಖಾಲಿ ಇದ್ದಾಗ ಕೂತಿನ ಅರ್ಥ ಏನೋ ಅವ್ನು ಮಾತು ಅವನೇ ಪ್ರೂವ್ ಮಾಡ್ತಾನೆ. ಇನ್ನೊಂದು ಹೇಳ್ತೀನಿ, ನಾನು ₹1 ಯಾರು ತಗೊಂಡು ₹1 ಇಲ್ಲಿ ಅಂತ ಹೇಳ್ತಾನೆ ಆ ವೇದಿಕೆಯಲ್ಲಿ. ಹಳೆ ವಿಡಿಯೋ ತೆಗೆದು ಏನಂತಾನೆ, ಒಂದು 10 ರಿಂದ 15 ಲಕ್ಷ ಬಂದಿದೆ ಅಂತ. ಅದು ಕಮ್ಮಿ ದುಡ್ಡು, ಒಂದು ಸ್ಮಾಲ್ ಅಮೌಂಟ್ ಅಂತ. ಇದೇ ಮಾಜಿ ಮುಖ್ಯಮಂತ್ರಿ 5 ಲಕ್ಷ ಕೋಟಿ ಅಂತ ಹೇಳ್ತಾನೆ. ಅದು ದುಡ್ಡಲ್ವಾ ಅದಾಗಾರೆ? ಅವನು ಹಳೆ ವಿಡಿಯೋ ತೆಗೆದು ನೋಡಿ ಅವನೇ ಬಿಟ್ಟಿರಲ್ಲ ಎವಿಡೆನ್ಸು, ಪ್ರೂಫ್ನ. ಜನಕ್ಕೆ ಇದಕ್ಕಿಂತ ಎವಿಡೆನ್ಸ್ ಏನು ಬೇಕು? ಅವ್ನು ಪ್ರತಿಯೊಂದು, ನಂಗೆ ಮೊನ್ನೆ ಯಾರೋ ಚೆನ್ನಾಗಿ ಕಳಿಸಿದ್ರು, ಯಾವುದೋ ಒಂದು ತೆಲುಗು ಮೂವಿದು ಕಥೆಯನ್ನು ನೋಡಿಬಿಟ್ಟು ಅದನ್ನೇ ಕತೆ ಹೊಡಿತಾನಲ್ಲ ಅವನು. ಮಾಂಬಾ ಕತೆ ಹೊಡಿತಾನೆ ನಮಗೆ. ನಾನು ವೈಲ್ಡ್ ಲೈಫ್ ಡಾಕ್ಟರ್ ಸರ್. ನಾನು ಮಾಂಬಾ ಸರ್ 25,000-30,000 ಜನ ಉಳಿಸಿದ್ರೆ ಇಲ್ಲ ಕತೆ ಹೊಡಿತಾನೆ ನಮ್ಮ ತಗ. ಸೊ ಯಾರಿಗೆ ಬುದ್ಧಿ ಇದೆ, ಯಾರು ಚಿಂತನೆ ಮಾಡ್ತಾರೆ, ನಾನು ನಂಗೆ ತುಂಬ ಖುಷಿ ಪಡ್ತೀನಿ. ಇವತ್ತು ನಮ್ಮ ಬಗ್ಗೆ ಏನು ಕ್ವಶನ್ ಮಾಡ್ತಾರಲ್ಲ, ಇದೇ ಕ್ವಶನ್ ಅವ್ನಿಗೆ ಯಾಕೆ ಮಾಡಲಿಲ್ಲ? ಅವ್ನು ಸೈಂಟಿಸ್ಟ್ ಅಂತ ಯಾಕೆ ನಾನು ಅಂತೀನಿ. ಇವತ್ತು ಅಂದರೆ CM ಆಫ್ ಕರ್ನಾಟಕ ಅಂತ ನೀವು ಒಪ್ತೀರ? ನೀವು ಮೆಂಟ್ಲಂತ ಹೋಗಿ ನಿಮ್ಮ ಸೇರಿಸ್ತೀರ ನೀವು. ಸೊ ಏನಾಗುತ್ತೆ, ನಾವು ಅದನ್ನ ಕ್ವಶನ್ ಮಾಡಲ್ವಲ್ಲ, ಕ್ವಶನ್ ಮಾಡಬೇಕು. ನನ್ನೂ ಕ್ವಶನ್ ಮಾಡಿ ಇವತ್ತು. ನಾನು ಕೊನೆಯದಾಗಿ ಇದನ್ನು ಲಾಜಿಕಲ್ ಎಂಡ್ಗೆ ತೊಗೊಂಡೋದಕ್ಕೆ ಈಗ ನೀವು ಕೋರ್ಟ್ ಮೆಟ್ಲೇರಿದ್ದೀರಾ? ಲೀಗಲ್ ಸರ್, ಐ ಬಿಲೀವ್ ಸರ್. ನಾನು ಅಂಬೇಡ್ಕರ್ನ ತುಂಬ ಓದ್ಕೊಂಡನು, ಗೌರವಿಸೋನು. ನಮ್ಮ ಸಂವಿಧಾನಕ್ಕೆ ನಾನು ತುಂಬ ಬದ್ಧನಾಗಿದ್ದೀನಿ. ಸಂವಿಧಾನ ಅದೇನು ಮಾಡಿರೋ ಕಾನೂನು ಇದೆ, ಅದು ಕೋರ್ಟ್ ಇದೆ, ಲಾಯರ್ಸ್ ಇದ್ದಾರೆ, ಅಲ್ಲಿ ಫೈಟ್ ಮಾಡಲಿ. ಇನ್ನು ಅವ್ನಿಗೆ ಅವಕಾಶ ಇತ್ತು, 2 ಕೊಟ್ವಿ ನಾವು ಫಸ್ಟ್ ಕೊಟ್ಟಾಗ. ಅಲ್ಲಿ ಹೋಗ್ಬಿಟ್ಟು ಬಿಗ್ ಬಾಸ್ ಅಲ್ಲೇ ಕ್ಷಮೆ ಕೇಳಿದ್ರೆ ಮುಗ್ದು ಹೋಗೋದು. ಇನ್ನು ಅವ್ನಿಗೆ ಕ್ಷಮೆಗಾದರೂ ಅಷ್ಟೇ ಕೋರ್ಟಿಗೆ ಹೋಗಿದೆ. ನನ್ನ ಕರಿಯರಲ್ಲಿ ಸರ್, ನಾನು ಹಿಂದೆ ಉದಾಹರಣೆನೇ ಇಲ್ಲ ಸರ್, ನಾನಂತ ಹಿಂದೆ ಬರಲ್ಲ. ಥ್ಯಾಂಕ್ ಯು ಸರ್. ಇದಿಷ್ಟು ಡಾಕ್ಟರ್ ಪ್ರಯಾಗ್ ಅವರು ಹೇಳ್ತಾ ಇರುವಂಥದ್ದು ಪ್ರತಾಪ್ ವಿರುದ್ಧ. ಯಾಕಂದರೆ ನಮ್ಮ ಮೇಲೆ ವಿನಾಕಾರಣ ಅವರು ಸುಳ್ಳು ಆರೋಪ ಹೊರಿಸಿದ್ದಾನೆ. ಹೀಗಾಗಿ ನಾವು ನ್ಯಾಯಾಲಯದ ಮೊರೆ ಹೋಗಿದ್ದೀವಿ, ನ್ಯಾಯಾಲಯದಲ್ಲಿ ಫೈಟ್ ಮಾಡ್ತೀವಿ, ಇದನ್ನು ಮುಂದುವರಿಸಿ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.